ಹೇಮಾ, ಏನ್ ಮಾತಾಡ್ತೀನಿ ನಾನು ಐಡಿಯಾ ನಿನಗೆ ಅರ್ಥ ಆಯ್ತು ಬಿಡು. ಇದನ್ನೆಲ್ಲ ನಿನ್ಗೆ ಯಾರು ತಲೆ ತುಂಬಿದ್ದಾರೆ ಅಂತ. ಆ ವಾಣಿ ತಾನೇ, ಅವಳದು ತಾನೇ ಈ ಕೆಲಸ ಇಲ್ಲ. ಇವ್ರನ್ನ ಯಾಕೆ ಬೆಟ್ ಮಾಡಿ ತೋರಿಸ್ತೀರಾ ಅತ್ತೆಮ್ಮ? ಮೊದಲು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ನೋಡು, ನಾನು ಯಾರನ್ನೂ ಕೇಳಬೇಕಾಗಿಲ್ಲ, ಯಾರನ್ನೂ ನಂಬಿಸ್ಬೇಕಾಗಿಲ್ಲ. ಅಷ್ಟಕ್ಕೆ ಅಮೃತಂಗೆ ಈ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾನೇನು ದೇವ್ರ? ಸುಮ್ಮನೆ ಇಲ್ದಿರೋದ್ನೆಲ್ಲ ನಿನ್ನ ತಲೆಗೆ ತುಂಬಿದಾಳಲ್ಲ ಆ ವಾಣಿ, ಮೊದಲು ಅವಳನ್ನ ವಿಚಾರಿಸ್ಕೊಳ್ಬೇಕು. ಸುಮ್ಮನೆ ಅವಳನ್ನ ಯಾಕೆ ಅಂತೀರಾ ಅತ್ತೆಮ್ಮ? ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಭಾವನೆನೇ ಬಂದಿರೋದು. ಅದು ಅಲ್ಲದೆ ಇತ್ತೀಚೆಗೆ ನಿಮ್ಮ ನಡವಳಿಕೆನೂ ಹಾಗೇ ಇದೆ. ನೋಡಿ ಹೇಮಾ, ಮೊದಲೇ ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ, ಎಲ್ಲರೂ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಈಗ ನೀನು ಹೊಸ ಕತೆ ಶುರು ಮಾಡಬೇಡ. ಮೊದಲು ಪೊಲೀಸ್ನವ್ರ ಕೈಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನಲ್ಲ ನಿನ್ನ ಮಗ, ಅವನ್ನ ಹೇಗೆ ಬಿಡಿಸ್ಕೊಂಡ್ಬರ್ಬೇಕು ಅನ್ನೋದು ಯೋಚನೆ ಮಾಡು. ಆಮೇಲೆ ನನ್ನ ಮೇಲೆ ಅನುಮಾನ ಪಡುವಂತೆ. ನೀವು ನ್ಯಾಯವಾಗಿದ್ದೀರಾ ಅಂದಮೇಲೆ ಕೋಪ ಯಾಕೆ ಮಾಡ್ಕೋತೀರಾ ಅತ್ತೆಮ್ಮ? ಏನೋ ಮನಸ್ಸಿಗೆ ಒಂದು ಮಾತು ಬಂತು, ಕೇಳಿದೆ ಅಷ್ಟೇ. ಆದರೆ ಒಂದಂತೂ ನಿಜ, ನನ್ನ ಮಗ ಸೊಸೆಗೆ ಯಾರು ಈ ಸ್ಥಿತಿ ತಂದಿದ್ದಾರೋ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಅತ್ತೆಮ್ಮ. ಸಾಕು, ಹೋಗು, ಹೊತ್ತಾಗಿದೆ, ಹೋಗಿ ಅಡುಗೆ ರೆಡಿ ಮಾಡು. ಅಜ್ಜಿ, ಅತ್ತೆ ಮಾತಾಡ್ತಿರೋದು ನೋಡಿದ್ರೆ ಏನೋ ಹೊಸ ವರ್ಷನ್ನೇ ಶುರು ಮಾಡಿರೋ ಹಾಗಿದೆ. ನನ್ನ ಹತ್ರನೂ ನಿಮ್ಮ ಬಗ್ಗೆ ವಿಚಾರಿಸೋಕ್ಕೆ ಅಂತ ಬಂದಿದ್ರು, ನಾನೇ ಏನೋ ಮಾತು ಮರೆಸಿ ಕಳಿಸ್ದೆ. ಹೌದು ಕಣೆ, ಮಳ್ಳಿಯಾಗಿದ್ದಿದ್ದು ನನ್ನ ಸೊಸೆಂದಿರು ಈಗ ತುಂಬ ಚಿಕ್ಕರ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ನನ್ನ ಕರ್ಮ. ಹ್ಞೂ ಅಜ್ಜಿ, ಆ ಶಿವಲಿಂಗ ಮನೆಗೆ ಬಂದಾಗಿಂದ ಬರೀ ಇಂಥದ್ದೇ ನಡೀತಾ ಇದೆ. ಹೌದು ಕಣೆ, ನನಗೂ ಹಾಗೆ ಅನಿಸ್ತಾ ಇದೆ. ಆ ಶಿವಲಿಂಗ ಮನೇಲಿರೋವರೆಗೂ ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಹೇಗಾದರೂ ಮಾಡಿ ಅದನ್ನು ಈ ಮನೆಯಿಂದ ಹೊರಗಡೆ ಕಳಿಸೋ ವ್ಯವಸ್ಥೆ ಆಗಬೇಕು. ಹ್ಞೂ ಅಜ್ಜಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನೀವೇ ಹೇಳಿದ್ರಿ ಅಲ್ವಾ, ಇನ್ನು ಅದನ್ನು ಹೊರಗೆ ಕಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಹೌದು ಕಣೆ, ಮೊದಲು ಆ ಕೆಲಸ ಮಾಡು, ಆಮೇಲಾದರೂ ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗ್ಬೋದು. ಹ್ಞೂ ಅಜ್ಜಿ, ನಮ್ಮ ದಾರಿಗೆ ಅಡ್ಡ ಇರೋ ಒಂದೊಂದನ್ನು ಈ ಮನೆಯಿಂದ ದೂರ ಹಾಕಬೇಕು. ಮೊದಲು ಆ ಶಿವಲಿಂಗ, ಆಮೇಲೆ ಆ ಅಮೃತ.